ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ತಿರುಪತಿಗೆ ಹೋಗ್ತಾ ಇದೀವಿ. ಆಫ್ಟರ್ 7 years ಆದ್ಮೇಲೆ ಹೋಗ್ತಾ ಇದೀವಿ. 7 years ಆದ್ಮೇಲೆ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಏನು, ನಾವು ಏನೇನ್ ಮಾಡ್ತೀವಿ, ಬೆಟ್ಟ ಹತ್ಕೊಂಡು ಹೋಗ್ತಾ ಇರೋದು ಹೆಂಗಾಗುತ್ತೆ. ಅವಾಗ ಏನೋ ಕಷ್ಟ ಬಿದ್ದತ್ತದೆ. ಇವಾಗ ಮೋಕ್ಷಿತ ದೊಡ್ಡೋಳಾಗಿದೆ, ಎತ್ಕೊಂಡು ಹತ್ತಬೇಕು. ಅವಳು ಹೆಂಗಿರ್ತಲ್ಲ, ಜನ ಇರ್ತಾರೆ ಎಲ್ಲ ನೋಡೋಣ ಬನ್ನಿ. ಹೆಂಗಿರುತ್ತೆ ಮಜಾ ನೋಡಿ. ನಮ್ ತಿರುಪತಿಗೆ ನಮ್ಮ ಮೋಕ್ಷಿತ ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಳು. ತಲೆತ್ತು ನೋಡಿ, ಬಟ್ಟಿಕೊಂಡು ಇಲ್ಲ 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 ತಲೆ ಎತ್ತಬಾರ್ದಂತೆ. ಬಗ್ಸ್ಕೊಬಿಡಮ್ಮ. ಇದು ನಿಂಗೆ ಹಾಕ್ತೀನಿ. ತಿರುಪತಿಗೆ ಹೋಗುತ್ತಾ ಇರೋ ಸಮಯ 11 ಗಂಟೆ. 11 ಗಂಟೆಗೆ ಹೋಗ್ತಾ ಇದೀವಿ. 11 ಗಂಟೆಗೆ ಹೋಗ್ತಾ ಇದೀವಿ. ಇವನ್ ಲಗೇಜ್ ಹೊರೋನು, ಇನ್ನು ಮಗುನ ಎತ್ಕೊಳೋನು, ಆ ಬ್ಯಾಗ್ ಎತ್ಕೊಳೋರು. ನೋಡೋಣ ಸ್ಟ್ರಾಂಗ್ ಆಗುತ್ತೆ. ಎಂಟ್ರೆನ್ಸ್ ಸ್ವಾಮಿ ಗೋವಿಂದ. ಸ್ಟಾಪ್ಗೆ ಹೋಗಿದ ತಕ್ಷಣ ಫುಲ್ಲು ಮಳೆ ಹಿಡ್ಕೊಂತು. ಏನಪ್ಪ ಹೋಗೋ ಟೈಮಲ್ಲಿ ಈ ಥರ ಆಯಿತು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಬೇರೆ. ಏನು ಈ ಥರ ಮಳೆ ಹಿಂಗೆ ಬೀಳ್ತಿದೆ. ನಾನೇನು ಅಂದ್ಕೊಂಡೆ ಫುಲ್ಲು ಬಿಸಿಲಿರುತ್ತೆ ತಿರುಪತಿಯಲ್ಲಿ ಅಂದ್ಕೊಂಡೆ. ನೋಡಿದ್ರೆ ನಾನು ಅಂದ್ಕೊಂಡಿದ್ದಕ್ಕೆಲ್ಲ ರಿವರ್ಸ್ ಆಯಿತು. ವೆಯ್ಟ್ ಮಾಡ್ತಾಯಿದ್ವಿ. 1 ಅವರಿಂದ ವೆಯ್ಟ್ ಮಾಡಾದ್ಮೇಲೆ ಬಸ್ ಬೇರೆ ಸಿಕ್ಕಿತ್ತು. ಒಳ್ಳೇದೆ ಅಂತಲೇ ಹೇಳ್ಕೊಬೇಕಂದ್ರೆ ಫುಲ್ಲು ಲಾಸ್ಟ್ ಸೀಟೆಲ್ಲ ನಮ್ಮ ಫ್ಯಾಮಿಲಿಗೆ ಸಿಕ್ತು. ಒಂದೇ ಕಡೆ ಕುತ್ಕೊಂಡು ಹೋಗಿದ್ದು. ಫುಲ್ ಎಂಜಾಯ್ಮೆಂಟ್ ಅಂತಲೇ ಅನಿಸ್ತು. ಒಂದು ಕಡೆ ಎಂಜಾಯ್ಗೆ ಫನ್ನಾಗಿ ಫೀಲ್ ಆಗ್ತೈತೆ, ಒಂದು ಕಡೆ ಎಲ್ಲಿ ವಾಮಿಟ್ ಆಗುತ್ತೋ ಅಂತ ಭಯ. ಈ ಥರ ಜರ್ನಿ ಪ್ರಾಬ್ಲಮ್ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಅವಾಗವಾಗ. ಆದರೆ ನಂಗೆ ಹೋಗೋಕೆ ಇಷ್ಟ, ಆದರೆ ನಂಗೆ ಈ ಥರ ಆಗ್ತಾ ಇರುತ್ತೆ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನಮ್ಮ ಮೋಕ್ಷಿತಕ್ಕಂತೂ ಫುಲ್ ಎಂಜಾಯ್ಮೆಂಟ್. ಅವಳಿಗೇನಾಗಲ್ಲ, ಅವ್ರಿಗೂ ಅವ್ರ ಅಪ್ಪಗೂ ಫುಲ್ ಖುಷಿಯಾಗಿ ಹೋಗ್ತಾರೆ. ಎಲ್ಲಿಗೆ ಹೋಗ್ಬೇಕಂದ್ರೆ ನನಗೆ ಎಲ್ಲಿ ಆಗಲ್ಲ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಸೈಲೆಂಟಾಗಿ ಇದ್ಕೊಂಡು ಹೋಗ್ಕೊಂಡೋಣ, ಏನಾದ್ರಾಗಲಿ ಎನರ್ಜಿ ಆಗಿರ್ಬೇಕಂತೇಳ್ಬಿಟ್ಟು. ಆಮೇಲೆ ಒಂದು ಹತ್ರ ಅಲ್ಲಿ ನಿಲ್ಲಿಸಿದ್ರು ಲಂಚ್ಗೆ ಅಂತೇಳ್ಬಿಟ್ಟು. ನಾನು ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಷ್ಟೇ, ಲಂಚ್ ಏನು ಇಲ್ಲಿ ಮಾಡ್ಕೊಂಡಿಲ್ಲ ನಾವು. ಅಲ್ಲಿಗೆ ಹೋಗಿ ಒಂದೇ ಸರಿ ಮಾಡೋಣ ಅಂತ. ಮೋಕ್ಷಿತ ಮಾತ್ರ ಮ್ಯಾಗಿ ಮಿಲ್ಕ್ ಎಲ್ಲ ತೊಗೊಂಬಂದಿದ್ವಿ. ಇಲ್ಲಿ ದನು ತಿನ್ನಿಸ್ತಿದ್ದಾನೆ ಮ್ಯಾಗಿ. ಮನೇಲಿ ಮಾಡ್ಕೊಂಬಂದಿದ್ವಿ. ಯಾಕಂದರೆ ಅವ್ಳು ಜರ್ನಿಯಲ್ಲಿ ಬೇರೆ ಫುಡ್ ಏನು ತಿನ್ನೋಕೆ ಇಷ್ಟಪಡಲ್ಲ. ಸರಿ ಅಂತೇಳ್ಬಿಟ್ಟು ಮ್ಯಾಗಿ ಮಾಡ್ಕೊಂಬಂದಿದ್ವಿ. ಮ್ಯಾಗಿ ತಿನ್ನಿಸ್ತಾ ಇದ್ದಾನೆ ಅವಳಿಗೆ. ಅವಳಿದ್ರೆ ಸಾಕು, ನಾನು ಸುಬ್ಬು ಇಲ್ಲ ಅಂತ ಪರವಾಗಿಲ್ಲ, ಇದ್ದೋಗ್ತಾಳೆ. ಅದೊಂದು ನಂಬಿಕೆ ಜಾಸ್ತಿ. ಅದಕ್ಕೆ ಅವ್ನು ಕೊಟ್ಬಿಟ್ಟು ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ರಾಕ್ ಪೇಪರ್ ಸಿಸರ್ ಗೇಮ್ ಆಡ್ತಾಯಿದ್ವಿ. ಸ್ವಲ್ಪ ಫನ್ನಾಗಿರುತ್ತದೆ. ಇದು ಸ್ವಲ್ಪ ಹೊತ್ತು ಆಡಿದೆ, ಮತ್ತೆ ಒಂಥರ ಎಲ್ಲ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟೆ. ಚೆನ್ನಾಗಿ ಮನೆಗೆ ಮತ್ತೆ ತಲೆ ಬುಡೆ ಬಾರಿಸಿದ್ದೀನಿ. ನನಗೆ ಅವರಿಬ್ಬರು ಹೊಡಿಯಲ್ಲ, ನಿಧಾನವಾಗಿ ಸುಮ್ಮನೆ ಟಚ್ ಮಾಡ್ತಾರೆ. ನಾನು ಮಾತ್ರ ತೂತಿರ್ತೀನಿ ಅವ್ರ ತಲೆಗೆ. ಅದು ದೊಡ್ಡ ಫನ್ ಅಂತ ಹೇಳ್ಬೋದು. ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ಒಂದು ಕಡೆ ಅವ್ರು ಮಾತಾಡ್ಕೊತಾ ಇದ್ರು ಅಣ್ಣ ತಂಗಿರು, ಒಂದು ಕಡೆ ನಾವು ಇಲ್ಲಿ ಗೇಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಅಂತ. ನೋಡಿ ಎಷ್ಟು ನಿಧಾನವಾಗಿ ಹೊಡಿತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಮೋಕ್ಷಿತ ನೋಡಿ, ಅವರಪ್ಪ ಫುಲ್ ನಿಲ್ಲಿಸೋದು, ಅವಳು ಮಾತ್ರ ಡ್ಯಾನ್ಸ್ ಆಡ್ತಿದ್ದಾಳೆ. ಅವಳಿಗೆ ಜರ್ನಿ ಅಂದರೆ ಸಕ್ಕಾಬಡ ಇಷ್ಟ ಅವಳಿಗೆ. ಅವರಮ್ಮಗೆ ಆಪೋಸಿಟ್ ಅವಳು. ಅವರಪ್ಪ ಥರ ಜರ್ನಿ ಅಂದರೆ ತುಂಬ ಇಷ್ಟ. ನನಗಾಗಲ್ಲ. ನೋಡಿ ಒಂದು ತಲೆ ಕೆರ್ಕೊತಿದ್ದೆ ಅಂತ ಚೆನ್ನಾಗಿ ಹೊಡೆದು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಫುಲ್ ನಗು ವೀಡಿಯೋ ನೋಡ್ತಿದ್ರೆ ಕೂಡ ಒಂದು ಕಡೆ ನೇಚರ್ ಎಂಜಾಯ್ ಮಾಡ್ತಾ ಇದ್ದೀನಿ, ಒಂದು ಕಡೆ ನನ್ನ ಕಸ್ಮ ಏನು ಮಾಡೋಕ್ಕಾಗಲ್ಲ, ಒಂಥರ ಆಗ್ತಾ ಇರುತ್ತೆ. ಅದಕ್ಕೆ ಮೋಕ್ಷಿತನ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಫುಲ್ ಮಳೆ. ತಿರುಪತಿ ಕೂಡ ನಾನು ತಿರುಪತಿಯಲ್ಲಿ ಹೋದಾಗ ಫಸ್ಟ್ ಟೈಮು, ಅಂದರೆ ಮೋಕ್ಷಿತಾಗೆ ಗುಂಡು ಕೊಟ್ಟಾಗ ಹೋದಾಗ 11 ತಿಂಗಳ ಮಗುವಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲು. ಕಾಲು ಕೆಳಗಡೆ ಇಕ್ಕಿದ್ರೆ ಸುಟ್ಟೋಗ್ತಾ ಇತ್ತು. ಹಂಗೆ ಇರುತ್ತೆ ಅಂದ್ಕೊಂಡೆ. ಮಳೆ ಬೀಳ್ತಿದೆ ಅಂತ ಸ್ವಲ್ಪ 1% ಕೂಡ ಐಡಿಯಾ ಇಲ್ಲ. ಆದ್ರೇನು ಅವರು ಸುಬ್ಬು ಅವ್ರ ತಂಗಿ ಇತ್ಕೊಂಡು ಸಾಕ್ಸ್ಗಳು ಎತ್ಕೊ, ಏನಕ್ಕಾದ್ರೂ ಯೂಸ್ ಆಗುತ್ತೆ, ಸ್ವೆಟ್ರ್ ಎತ್ಕೊಂಡ್ರು. ಅದು ನಿಜವಾಗ್ಲೂ ಯೂಸ್ ಆಯ್ತಿಲ್ಲ ಅಂದಿದ್ದಿದ್ರೆ ತುಂಬ ಕಷ್ಟ ಆಗಿರೋದು. ನಾನು ಸೆಕೆ ಇರುತ್ತೆ ಅಂತಲೇ ಏನೂ ಎತ್ಕೊಂಡಿಲ್ಲ. ನಮಗೆ ಹೆಂಗೋ ಒಂದು ಇಂಟ್ರೆಸ್ಟ್ ಬಂದು ಒಂದು ಡ್ರೆಸ್ ಎಕ್ಸ್ಟ್ರಾ ಎತ್ಕೊಂಡ್ಬಿಟ್ವಿ. ಇಲ್ಲ ಡ್ರೆಸ್ ಎತ್ಕೊಂಡಿರೋದ್ರೆ ನಮ್ಗೆ ಇನ್ನೂ ಕಷ್ಟ ಆಗ್ಬಿಟ್ಟಿರೋದು. ಹಿಂಗೆ ಜರ್ನಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಇನ್ನೂ ಬಂದಿಲ್ವೇ ಅಂತ ಒಂದು ಕಡೆ. ಆದರೆ ಈ ಬೆಟ್ಟಗಳೆಲ್ಲ ನೋಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ, ನೋಡಿ ಇದೇ ತಿರುಪತಿ ಬೆಟ್ಟ, ಇದೇ ತಿರುಪತಿ ಬೆಟ್ಟ ಅಂತ. ಅವರು ಫಸ್ಟ್ ಟೈಮ್ ಬರ್ತಿರೋದು, ಯಾವಾಗೋ ಚಿಕ್ಕ ಮಕ್ಕಳಾಗಿ ಬಂದಿರೋ ಮತ್ತೆ ಫಸ್ಟ್ ಟೈಮ್ ಬರ್ತಿರೋದು. ಅವ್ರು ಹೌದಾ ಇದೇ ತಿರುಪತಿ ಬೆಟ್ಟ, ಅವ್ರು ಇದ್ಕೊಂಡು ಇನ್ನೂ 20 ಕಿಲೋಮೀಟ್ರ್ ಇದೆ ಅಂತ. ಅದು ಇಲ್ಲಿಂದ ಕಲೆಕ್ಷನ್ ಇರುತ್ತೆ ಅಂತ ಹೇಳ್ಕೊಂಡು ಯಾವಾರಿಸ್ಕೊಂಡು ಬಂದೆ.
ಒಂದು ಕಡೆ ಫುಲ್ ಖುಷಿಯಾಗಿ ನಾನು ಅದೆಷ್ಟು ವಿಕ್ಸ್ ಚಾಕ್ಲೇಟು ಆಜ್ಮಾಲ ತಿಂತೀನಿ ಗೊತ್ತಾ, ಹೆಲ್ತ್ಗೆ ಒಳ್ಳೇದು 1% ಕೂಡ ಅಲ್ಲ. ಆದರೆ ಇನ್ನೇನು ಮಾಡೋದು, ತಿನ್ನಲೇಬೇಕು. ಅದು ತಿಂದಿಲ್ಲ ಅಂದರೆ ಒಂಥರ ಆಗುತ್ತೆ. ಅದಕ್ಕೆ ತಿಂದ್ಕೊಂಡು ಹೋಗ್ಬೋದು. ನಾನು ಎಲ್ಲಿಗೆ ಹೋಗ್ಬೇಕು ಬಸ್ಸಲ್ಲಿ ಕಾರಲ್ಲಿ ಸೆಟ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆಗಿಲ್ಲ ನಂಗೆ ವಾಮಿಟ್ ಅಂತ ಹೇಳ್ಬಿಟ್ಟು. ತಿರುಪತಿಗೆ ಲಾಸ್ಟ್ಗೂ ಬಂದಿಳಿದ್ವಿ. ಆಫ್ಟರ್ 3 to 4 hours ಜರ್ನಿ ಆದಮೇಲೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇತ್ತು. ಅಲ್ಲೂ ಕೂಡ ಮಳೆ ಬೀಳ್ತಾನೆ ಇತ್ತು. ಆದ್ರೂ ಹತ್ರದಲ್ಲಿರೋ ಹತ್ರ ಬಂದು ಸ್ವಲ್ಪ ಪರೋಟ, ಸುಬ್ಬು ಅವ್ರ ಗೋಬಿ ರೈಸು, ಎಲ್ಲರೂ ಪರೋಟ ದೋಸೆ ತೊಗೊಂಡು ತಿಂದ್ವಿ. ಫುಡ್ಡು ಅಷ್ಟೊಂದು ಟೇಸ್ಟ್ ಇಲ್ಲ ಅಂತಲೇ ಹೇಳ್ಕೊಬೋದಲ್ಲಿ. ಮತ್ತು ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಮತ್ತು ಇಲ್ಲಿ ಬಂದು ಅಲ್ಲಿ ಅಲ್ಪಿರಿ ಮೆಟ್ಲ ಹತ್ರನೇ ಬ್ಯಾಗ್ಸ್ ಕಳಿಸ್ತೀವಲ್ವ, ಅಲ್ಲಿ ಬಂದು ಅಲ್ಲಿ ಕೇಳಿದ್ರೆ ಮಕ್ಕಳು ಎಂಟ್ರಿ ಇಲ್ವಂತೆ. 12 ವರ್ಷ ಒಳಗಡೆ ಇರೋ ಮಕ್ಕಳು ಎಂಟ್ರಿ ಇಲ್ಲ, ಅದ್ರ ಮೇಲೆ ಇರೋರು ಮಾತ್ರ ಎಂಟ್ರಿ ಅಂತ ಹೇಳಿದ್ರು. ನಮ್ಗೆ ಅದು ದೊಡ್ಡ ಶಾಕ್ ಅಂತಲೇ ಹೇಳ್ಕೊಬೋದು. ಯಾಕಂದ್ರೆ ನಾವು ಫ್ಯಾಮ್ಲಿ ಎಲ್ಲ ಹತ್ತೋಣ ಅಂತ. ಮೋಕ್ಷಿತ ಬಂದಾಗ ಆ ಥರ ಏನು ಇರಲಿಲ್ಲ, ಮತ್ತೆ ನಡೆದಿರೋದಲ್ವ ಚಿರತೆ ಎತ್ಕೊಂಡು ಹೋಗಿರೋದು ಮಗುನ. ಅದಕ್ಕೆ ಈ ಥರ ರೂಲ್ ಸಿಕ್ಕಿದ್ದಾರೆ ಅಂತ ಎಲ್ಲಿ ಏನು ಅಷ್ಟೊಂದು ಪಬ್ಲಿಸಿಟಿನೂ ಆಗಿಲ್ಲ. ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದೆ ತಿರುಪತಿ ಬಗ್ಗೆ, ಅದರಲ್ಲಿ ಎಲ್ಲಿನೂ ಮೆನ್ಷನ್ ಮಾಡಿಲ್ಲ ಯಾರೂ ಮಕ್ಕಳು ಅಲೋ ಇಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗೋವ್ರಿಗೂ ತುಂಬ ಜನಕ್ಕೆ ತೊಂದರೆ ಆಯ್ತು ಅಂತಲೇ ಹೇಳ್ಬೋದು. ಮಕ್ಕಳು ಅಲೋ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡೋಕ್ಕಾಗುತ್ತೆ, ಗಂಡ ಹೆಂಡತಿ ಇಬ್ಬರು ಬಂದಿರ್ತಾರೆ, ಅವರು ಅಲ್ಲೇ ಸ್ಟೇ ಮಾಡಿ ಮತ್ತೆ ನೆಕ್ಸ್ಟ್ ಡೇನೇ ಹೋಗ್ಬೇಕಾಗುತ್ತೆ ಬೆಟ್ಟ ಹತ್ಕೊಂಡು ಹೋಗ್ಬೇಕನ್ನೋರು. ನಾವು ಲಾಸ್ಟ್ಗೂ ಅಲ್ಲಿ ಥಿಂಕ್ ಮಾಡಿ ಅಲ್ಲೇ ಸ್ವಲ್ಪ ಮಗುಗೆ ತಿನ್ನಿಸಿ ಮತ್ತೆ ನಾವು ಡಿಸೈಡ್ ಮಾಡಿದ್ವಿ, ಸರಿ ಮತ್ತೆ ಇಲ್ಲಿ ಸ್ಟೇ ಮಾಡಿ ಇಲ್ಲಿ ರೂಮ್ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಅಲ್ಲಿ ಎದ್ದು ಹೋಗಿ ಮತ್ತೆ ಅಲ್ಲಿ ರೂಮ್ ಮಾಡ್ಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಡಿಸೈಡ್ ಮಾಡಿದ್ವಿ. ನಾನು ಹೇಳಿದೆ ಸುಬ್ಬು ಅವ್ರಿಗೆ, ನೀವು ಮಗುನ ಕರ್ಕೊಂಡು ನೀವು ಬಸ್ಸಲ್ಲಿ ಬನ್ನಿ ಮೇಲ್ಗಡೆ, ನಾವು ಬೆಟ್ಟ ಹತ್ಕೊಂಡು ಬೇಗ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು. ಸುಬ್ಬು ಅವ್ರಿಗೆ ಒಂದು ಕಡೆ ಫೀಲ್, ಅವ್ರಿಗೂ ಬರಬೇಕು ಬೆಟ್ಟ ಹತ್ಕೊಂಡು ಅಂತ ಆಸೆ ಇತ್ತು. ಸರಿ ಇನ್ನೇನು ಮಾಡೋದು, ಏನೋ ಒಂದು ಡಿಸಿಷನ್ ತೊಗೊಳ್ಲೇಬೇಕಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಅವರು ನಾನು ಬರ್ತೀನಿ ಬಸ್ಸಲ್ಲಿ, ಇಲ್ಲ ವ್ಯಾನಲ್ಲಿ ಕಾರ್ ಇರುತ್ತಲ್ವಿ ಅದ್ರಲ್ಲಿ ಬರ್ತೀನಿ, ನೀವು ಹೋಗಿ ಅಂತೇಳಿದ್ರು. ಸರಿ ಅಂತ ಲಾಸ್ಟಿಗೆ ಡಿಸೈಡ್ ಮಾಡಿ ಅಲ್ಲಿ ಪೂಜೆ ಮಾಡಿಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀವಿ. ನಾನಂತೂ ಅದೆಷ್ಟು ಎನರ್ಜಿ ಡ್ರಿಂಕ್ಸ್ ಕುಡ್ದಿರ್ತೀನಿ ಗೊತ್ತಾ, ಅದೇ ನಾವು ಕುಡ್ದಿದ್ದೀನಿ, ಏನು ತಿಂದಿಲ್ಲ. ಮಳೆ ಬೇರೆ ಜಾರ್ತಿದೆ. ಆದ್ರೇನು ನಾವು ನಾರ್ಮಲಾಗಿ ಒಂದು 5 to 7 hours ಆಗುತ್ತೆ ಬೆಟ್ಟ ಹತ್ತಕ್ಕೆ ಅಂದ್ಕೊಂಡ್ವಿ. ಆದರೆ 4 to 5 hours ಹತ್ಬಿಟ್ವಿ. ಯಾಕಂದರೆ ಮೋಕ್ಷಿತ ಅಲ್ಲಿ ಹೋಗಿರ್ತಾಳೆ, ಏನು ಮಾಡ್ತಿದ್ದಾಳೋ, ಅಳ್ತಾಳೋ ಏನೋ. ಅವ್ರ ಕೈಲಿ ಮಗು ಮತ್ತು ಫುಡ್ ಬ್ಯಾಗ್ ಕೊಟ್ಟಿದ್ದೆ, ಅದರಲ್ಲಿ ತೊಗೊಂಡು ಮೇಲೆ ಹೋಗಿ ರೂಮ್ ಆದರೂ ಮಾಡಿ ಇಲ್ಲ ಲಾಕರ್ ರೂಮ್ ತೊಗೊಳ್ಳಿ ಅಂತ ಹೇಳಿದ್ದೆ ನಾನು. ಯಾಕಂದರೆ ಇಷ್ಟೊತ್ತಿನಲ್ಲಿ ರೂಮ್ ಸಿಗೋದು ಡೌಟೇ, ಅದಕ್ಕೆ ಲಾಕರ್ ರೂಮ್ ತೊಗೊಳ್ಳಿ, ಅದು ಸಿಗುತ್ತೆ ಅಂತ ಹೇಳಿದ್ದೆ. ಸರಿ ಅಂತ ನಾವು ಆದಷ್ಟು ಕಾಂಪಿಟೇಷನಲ್ಲಿ ಹತ್ಕೊಂಡು ಹೋಗ್ತೀವಿ. ಫುಲ್ಲು ಗಾಳಿ ಮಳೆ ಒಂದು ಕಡೆ. ಆದ್ರೂ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಏನು ಮಿಸ್ ಮಾಡಬಾರ್ದು ಅಂತ. ಆದ್ರೂ ಅಷ್ಟೊಂದು ವೀಡಿಯೋ ಮಾಡಿಲ್ಲ, ನನಗೆ ಬಂದ ಮೇಲೆ ಗೊತ್ತಾಯಿತು ಕಮ್ಮಿ ವೀಡಿಯೋ ಮಾಡಿದ್ದೀನಿ ಅಂತೇಳಿ. ಅದನ್ನು ಎಷ್ಟೆಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನೆಲ್ಲ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡಿ ನಿಮ್ಗೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇದ್ದೀನಿ. ಅಲ್ಲಿ ಏನು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಕ್ಲೀನ್, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ಟೆಂಪಲ್ ಹತ್ರ ವಾಶ್ರೂಮ್ಸ್ ಆಗಲಿ, ರೂಮ್ಸ್ ಆಗಲಿ, ಲಾಕರ್ ರೂಮ್ಸ್ ಆಗಲಿ ಫುಲ್ಲು ಕ್ಲೀನಾಗಿ ಇಕ್ಕಿದ್ರು. ಅದು ತುಂಬ ಇಷ್ಟ ಆಯ್ತು ನನಗೆ. ಆಮೇಲೆ ಇಲ್ಲಿ ಹಿಂದೆ ಒಂದು 4 ಜನ ಇಲ್ಲ 3 ಜನ ಪೊಲೀಸರು ಮತ್ತು ಮುಂದೆ ಒಂದು 2-3 ಪೊಲೀಸರು ಅವರಿದ್ದು ಈ ಥರ ಜನನೆಲ್ಲ ಒಂದು ಹತ್ರ ಸೇರಿಸಿ ಆಮೇಲೆ ಕರ್ಕೊಂಡು ಹೋಗ್ತಾರೆ. ಚಿರತೆ ಬರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವ್ರನ್ನ ಕೂಡ ಎತ್ಕೊಂಡು ಹೋಗ್ಬೋದು. ಯಾಕಂದರೆ ಅವ್ರು ಹಿಡ್ದಿದ್ದಾರಂತೆ 6 to 7 or 8 ಚಿರತೆ ಹಿಡ್ಕೊಂಡ್ರಂತ ಆ ಥರ ಆದಮೇಲೆ. ಅದು ನಮ್ಗೆ ಲಾಸ್ಟಲ್ಲಿ ಗೊತ್ತಾಯಿತು ಡ್ರೈವರ್ ಹೇಳಿದ್ಮೇಲೆ. ಅದಕ್ಕೆ ಮುಂಚೆ ಗೊತ್ತಿಲ್ಲ, ಇಲ್ಲಾಂದರೆ ಸುಬ್ಬು ಅವ್ರ ತಂಗಿ ತುಂಬ ಭಯ ಪಡೋರು. ಅವ್ರು ಇವಾಗೇ ಅಷ್ಟು ಜನ ಗುಂಪಲ್ಲಿ ಹೋಗ್ತಿದ್ರೆ ಕೂಡ ಚಿರತೆ ಎಲ್ಲಿ ಬರುತ್ತೆ ಅಂತ ಅದು ಕಡೆ ಇದು ಕಡೆ ನೋಡ್ಕೊಂಬರ್ತಾಯಿದ್ದೆ ಕತ್ಲಲ್ಲಿ. ನಮ್ಗೆ ಫಸ್ಟೇ ಗೊತ್ತಿದ್ರೆ ಆಗಲೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವೇನೋ. ನಮಗೆ ಫಸ್ಟ್ ನಾನು ಹೋದಾಗ ಕತ್ಲಲ್ಲೇ ಹೋದೆ, ಅದು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಅದಕ್ಕೆ ಕತ್ಲಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು, ಯಾಕಂದರೆ ಬಿಸಿಲಿರುತ್ತೆ ಅಂತೇಳ್ಬಿಟ್ಟು. ನೋಡಿದ್ರೆ ಇದು ರೈನಿ ಸೀಸನ್ ಆಗಿದ್ದಕ್ಕೆ ಇದು ನಮಗೇನು ಅಷ್ಟೊಂದು ತೊಂದರೆ ಅನಿಸ್ಲಿಲ್ಲ. ಲಾಸ್ಟಿಗೆ ಸ್ವಲ್ಪ ಬೇಗನೆ ಬಂದ್ವಿ. ಸ್ವಲ್ಪ ಕಾಂಪಿಟೇಷನ್ ಇಟ್ಕೊಂಡಿದ್ವಿ ನಾವು, ನೀವು ಮುಂಚೆನಾ ನಾವು ಮುಂಚೆನಾ ಅಂತ ಹೇಳ್ಬಿಟ್ಟು, ಧನು ನಾನು ಮುಂಚೆನಾ, ಮನು ಮತ್ತು ಅವ್ರ ಮಮ್ಮಿ ಮುಂಚೆನಾ ಅಂತೇಳ್ಬಿಟ್ಟು ಸ್ವಲ್ಪ ಕಾಂಪಿಟೇಷನ್ ಸ್ವಲ್ಪ ಬೇಗನೆ ಬಂದ್ವಿ. ಆಂಜನೇಯ ಟೆಂಪಲ್ ಹತ್ರ ದೇವ್ರು ನೀಟಾಗಿ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು. ಯಾಕಂದರೆ ಸೆಂಟ್ರ್ ಪ್ಲೇಸ್ ಆಗುತ್ತಲ್ವ, ಇಲ್ಲಿ ಅಲಿಪಿರಿಗೆ ಮೇನ್ ಬರೋದು ಇದೆಲ್ಲ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ದಾರಿ ಕೂಡ ಹೋಗ್ಬೋದು. ನನಗಿಷ್ಟ ಅಲಿಪಿರಿಯಲ್ಲಿ ಬರೋದು, ತುಂಬ ಜನ ಕೂಡ ಅಲ್ಪಿರಿಯಲ್ಲೇ ಬಂದಿರೋದು. ಅದಕ್ಕೆ ಇಲ್ಲಿ ಬಂದು ಹೋಗೋಣ ಅಂತ. ಇಲ್ಲಿ ಸ್ವಲ್ಪ ಸಿಗ್ನಲ್ ಸಿಕ್ತು ಸುಬ್ಬು ಅವ್ರಿಗೆ. ಅವ್ರು ಹೇಳಿದ್ರು ನಾನು ಲಾಕರ್ ರೂಮ್ ತೊಗೊಂಡಿದ್ದೀನಿ, ಅಲ್ಲಿದ್ದೀನಿ ಅಂತೇಳ್ಬಿಟ್ಟು. ಓಕೆ ಅಂತೇಳ್ಬಿಟ್ಟು ಎಲ್ಲಿ ಸಿಗಲಿಲ್ಲ ನಮ್ಗೆ ಸಿಗ್ನಲ್ ಕಾಲ್ ಮಾತಾಡೋಕ್ಕೆ, ಅದಕ್ಕೆ ಅಂತೇಳ್ಬಿಟ್ಟು. ಮತ್ತು ಇಲ್ಲಿನೂ ನಿಲ್ಲಿಸಿದ್ರು ಎಲ್ಲರೂ ಸೇರಿ ಹೋಗೋಣ ಅಂತ. ಮಳೆ ಬೇರೆ ಬಿದ್ದಿರೋದಕ್ಕೂ ನೀರು ಹರ್ಕೊಂಡು ಬರ್ತಾ ಇತ್ತು. ಅದೆಲ್ಲ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತು. ಆಗಲೇ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತೇನೋ. ನಾವು ನೈಟಲ್ಲಿ ಹೋಗಿದ್ದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಲ್ಲ. ನೋಡಿ ಇಲ್ಲೆಲ್ಲ ಫುಲ್ಲು ನೀರು ಬರ್ತಾಯಿತ್ತು, ನೆನ್ಕೊಂಡು ಹೋಗಿದ್ದೀವಿ. ಮನೆಗೆ ಬಂದ ತಕ್ಷಣ ಫುಲ್ ಕೋಲ್ಡ್ ಎಲ್ಲರಿಗೂ. ಇಲ್ಲಿ ನೋಡಿ ನೀರು ರೋಡಲ್ಲಿ ನೀಟಾಗಿ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಅದನ್ನ ಸ್ವಲ್ಪ ರಿಕಾರ್ಡ್ ಮಾಡಿದೆ, ಅದನ್ನು ಕ್ಯಾಪ್ಚರ್ ಆಗಿಲ್ಲ ಕತ್ಲಲ್ವ, ಅದಕ್ಕೆ ಲಾಸ್ಟ್ಗೆ
ಮಣ್ಕಾಲು ಬೆಟ್ಲ ಹತ್ರಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇದು ನಮಸ್ಕಾರ ಮಾಡಿಕೊಂಡು ಮಣ್ಕಾಲು ಮೆಟ್ಲು ಹತ್ತೋಣ ಅಂತ ಡಿಸೈಡ್ ಆದ. ಸ್ಟಾರ್ಟಿಂಗ್ 5 ಅಂದ್ಕೊಂಡೆ, ನೋಡೋಣ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿ 5 ಹತ್ಬಿಟ್ಟೆ ಈಸಿಯಾಗಿ. ಸರಿ 9 ಹತ್ತೋಣ ಅಂದ್ಕೊಂಡೆ, ಅದನ್ನು 9 ಹತ್ಬಿಟ್ಟು ಸರಿ 9 ಕೂಡ ಈಸಿಯಾಗಿ ಆಯ್ತಲ್ವಾ ಅಂತ ಹೇಳ್ಬಿಟ್ಟು 11 ಹತ್ತೋಣ ಅಂದ್ಕೊಂಡೆ. ಇದೇನು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಅಲ್ಲಿ ಹೋಗಿ ಥಿಂಕ್ ಮಾಡ್ಕೊಂಡಿದ್ದು. ಅದಕ್ಕೆ ಮುಂಚೆ ಏನು ಡಿಸೈಡ್ ಆಗಿಲ್ಲ, ಇಷ್ಟು ಹತ್ಬೇಕು ಅಷ್ಟು ಹತ್ಬೇಕು ಅಂತ. ತುಂಬ ಜನ ಫುಲ್ಲು ಮಣ್ಕಾಲು ಮೆಟ್ಲೆಲ್ಲ ಹತ್ತಾಯಿದ್ರು. 550 ಏನೋ ಇದೆ ಅದು. ಅಷ್ಟೂ ಹತ್ತಬೇಕಂದ್ರೆ ನಿಜವಾಗ್ಲೂ ಅವರು ಎಷ್ಟು ಬೇಡ್ಕೊಂಡಿದ್ರೆ ಅಲ್ವಾ. ನಾನು 11 ಬೆಟ್ಲು ಹತ್ತದೆ ಅಷ್ಟೇ. ಹತ್ಬಿಟ್ಟು ಹಂಗೆ ಹತ್ಕೊಂಬರ್ತಾಯಿದ್ರು ಕೂಡ ಫುಲ್ ಕಾಲು ನೋವ್ತಿದೆ ನನಗೆ. ಆದ್ರೂ ದೇವ್ರ ಮೇಲೆ ಗೋವಿಂದ ಗೋವಿಂದ ಅಂದ್ಕೊಂಡು ಹತ್ಕೊಂಡು ಬಂದ್ವಿ. ಯಾಕಂದರೆ ಸ್ವಲ್ಪ ಬೇಗ ಬೇಗ ಹತ್ತಿದ್ದಕ್ಕೆ. ಆಮೇಲೆ ಬೆಟ್ಟ ಎಲ್ಲ ಹತ್ಕೊಂಬಂದ್ಮೇಲೆ ಇನ್ನೊಂದು ಟೆನ್ಷನ್ನು, ಲಾಕರ್ ರೂಮ್ಸ್ ತುಂಬ ಇದ್ದಾವೆ ಅಲ್ಲಿ. ಅವ್ರು ಬಸ್ ಕಡೆಯಿಂದ ಬಂದಿದ್ದು ಒಂದು ಪ್ಲೇಸು, ನಾವೊಂದು ಕಡೆಯಿಂದ ಪ್ಲೇಸ್ ಬಂದಿರೋದು. ಎಲ್ಲ ಹುಡುಕಿ ಇನ್ನೊಂದು ಲಾಕರ್ ರೂಮ್ಗೆ ಹೋಗಿ ಅಲ್ಲಿ ನಂಬರ್ 1 ಹುಡುಕ್ತಾ ಇದ್ದೀವಿ. ಮೋಕ್ಷಿತ ಎಲ್ಲಿದ್ದಾಳೆ ಪುಟಾಣಿ ಮಗು ಅಂತ ಸಿಗ್ತಾಯಿಲ್ಲ. ಆಮೇಲೆ ಇವರು ಫೋಟೋ ಹಿಡಿದು ಕಳಿಸಿದ್ಮೇಲೆ ಒಳಗಡೆ ಬಂದು ನೋಡಿದೆ, ಇಲ್ಲಿ ಮಲ್ಕೊಂಡಿದ್ದಾರೆ ಇಬ್ಬರು. ಆಮೇಲೆ ಲಾಕರ್ ರೂಮೇ ಸಿಕ್ಕಿದ್ದು. ತುಂಬ ಜನ ದರ್ಶನ ಆಗಿ ಬಂದು ನಿದ್ದೆ ಮಾಡ್ತಿದ್ದಾರೆ, ಫ್ಯಾನ್ ಹಾಕ್ಕೊಂಡಿದ್ದಾರೆ. ನಮಗೆ ಚಳಿ, ಮಳೇಲಿ ನೆನ್ಕೊಂಬಂದು ಅವ್ರು ಫ್ಯಾನ್ ಆಫ್ ಮಾಡಿ ಸೊಳ್ಳೆ ಕಚ್ಚುತ್ತಂತೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ 1 ಅವರ್ ರೆಸ್ಟ್ ತೊಗೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಒಂದು 5 o'clock 5:30ಗೆ ಬಿಟ್ವಿ ಮನೆ ಅಂತ ಇದ್ದೀನಿ ನೋಡಿ. ಲಾಕರ್ ರೂಮ್ ಬಿಟ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ವಿ. ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಫುಲ್ ಟೆನ್ಷನ್ನು ನೋಡಿ. ಇವಾಗ ಅದನ್ನಾಗಿದ ತಕ್ಷಣ ಇದು ದೇವಸ್ಥಾನ ದರ್ಶನ ಆಗಿದ್ದು ನೋಡಿಸ್ತಾ ಇದ್ದೀನಲ್ವ, ಅದಕ್ಕೆ ಎಷ್ಟು ಅವರ್ಸ್ ಟೈಮ್ ತೊಗೊಂಡಿರುತ್ತೆ ಗೊತ್ತಾ. ಒಂದು 15 hours to 16 hours ನಮಗೆ ಫೋನ್ ಇರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾವು ಫುಲ್ ನಡ್ಕೊಂಡು ಹೋಗ್ತಾಯಿದ್ವಿ. ಎಲ್ಲಿಂದ ಎಲ್ಲಿ ದೇವಸ್ಥಾನ ಹೋಗ್ಬೇಕಂತ ಅರ್ಥನೇ ಆಗಲಿಲ್ಲ. ಆಮೇಲೆ ಜೀಪ್ ತೊಗೊಂಡು ಅಲ್ಲಿಂದ ಫ್ರೀ ಎಂಟ್ರಿ, ಯಾಕಂದರೆ ನಾವು ಟಿಕೆಟ್ ತೊಗೊಂಡಿರಲಿಲ್ಲ. ಯಾಕಂದರೆ ಜನ ಕಮ್ಮಿ ಇರ್ತಾರೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಫ್ರೀ ಎಂಟ್ರಿಗೆ ಹೋಗೋಣ ಅಂತೇಳ್ಬಿಟ್ಟು ಫ್ರೀ ಎಂಟ್ರಿಗೆ ತೊಗೊಂಡ್ವಿ. ಅಲ್ಲಿಂದ ನಡ್ಕೊಂಡು ಫುಲ್ ಖಾಲಿ ಇತ್ತು. ನಮಗೆ ಖಾಲಿ ಇತ್ತು, ಅದೇ ಕಂಪಾರ್ಟ್ಮೆಂಟಲ್ಲಿ ಹಾಕ್ಬಿಟ್ರು. 27th ಕಂಪಾರ್ಟ್ಮೆಂಟಲ್ಲಿ ನಾವು ಬೆಳಿಗ್ಗೆ 6:30 ಹೋಗಿ ಸಂಜೆ 6:30 7:00ವರೆಗೂ ಕಂಪಾರ್ಟ್ಮೆಂಟಲ್ಲಿದ್ವಿ. ಫೋನ್ ಇಲ್ದ್ರೆ ಬಿಗ್ ಬಾಸಲ್ಲಿದ್ದ ಫೀಲಿಂಗ್ ಬಂತು ನನಗಂತೂ. ಅವ್ರು ಕೊಟ್ಟಿದ್ದ ಪ್ರಸಾದ ಉಪ್ಮಾ ಸಾಂಬಾರು ರೈಸು 3 ಹೊತ್ತು ತಿಂದ್ಕೊಂಡು ಅಲ್ಲೇ ಇದ್ದು. ಆಮೇಲೆ ಅವರು 7:30ಗೆ ಬಿಟ್ಟರು. ಯಾಕಂದರೆ ನೆಕ್ಸ್ಟ್ ಡೇ 12 o'clock ನಮ್ಮ ದರ್ಶನ ಕೊಟ್ಟಿದ್ದು. ಅಷ್ಟೋವರೆಗೂ ಇರಬೇಕನ್ನೋ ಅಂತ ಭಯ ಆಯಿತು. ಒಂದು ಕಡೆ ನಿದ್ದೆ ನೈಟೆಲ್ಲ ನಿದ್ದೆ ಎಲ್ಲ ಬೆಟ್ಟ ಹತ್ಕೊಂಬಂದ್ವಿ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಬಿಟ್ಟರು. 7:30ಗೆ ಬಿಟ್ಟರು. ಅಲ್ಲಿಂದ ಹೋಗಿ ಮತ್ತೆ ರೌಂಡ್ ಎಲ್ಲ ಸುತ್ತಕೊಂಡು ಮತ್ತೆ ನಮಗೇನಾಯ್ತಂದರೆ ಅಲ್ಲಿ ಕಮ್ಮಿನೇ ಆಯಿತು. ನಾನು ದರ್ಶನ ಆಗೋಷ್ಟು ಒಂದು 10-11 ಗಂಟೆ ಆಗೋಗುತ್ತೆ, ಇಲ್ಲ 12 ಗಂಟೆ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ಕೊಂಡೆ. ಇಲ್ಲ ನಮ್ಗೆ 9 ಗಂಟೆಗೆ ದರ್ಶನ ಆಯಿತು. ನೀಟಾಗಿ ದರ್ಶನ ಆಯಿತು ಅಂತಲೇ ಹೇಳ್ಕೊಬೋದು. ದೇವ್ರನ್ನ ಚೆನ್ನಾಗಿ ದರ್ಶನ ಆಯಿತು. ನಮಸ್ಕಾರ ಮಾಡಿಕೊಂಡು ಆಮೇಲೆ ಆಚೆಗೆ ಬಂದು ಎಲ್ಲ ನೀಟಾಗಿ ನೋಡ್ಕೊತ ವೀಡಿಯೋ ಮಾಡ್ಕೊಂಡು ಫೋಟೋ ಮಾಡಿಕೊಂಡು ಆಮೇಲೆ ಆಚೆ ಬಂದು ಫೋನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಲ್ಲ ಅದೆಲ್ಲ ತೊಗೊಂಡು ಮತ್ತು ಏನಾದರೂ ಬೇಕಾದರೆ ಪ್ರಸಾದ ಲಡ್ಡೂಸ್ ಅವೆಲ್ಲ ತೊಗೊಂಡು ಇನ್ನು ಹೋಗೋಣ ರೂಮ್ ಹತ್ರಗೆ ಅಂತೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಬಂದು ಆದಮೇಲೆ ನೋಡಿ ಇಲ್ಲೇ ತೊಗೊಂಡಿದ್ದು ನಾನು ಫ್ರಿಜ್ ಮ್ಯಾಗ್ಲೆಟ್ಸ್ ಒಂದು ಅವ್ರಿಗೊಂದು ನನಗೊಂದು ತೊಗೊಂಡು ಮತ್ತೆ ರೂಮ್ ಹತ್ರಕ್ಕೆ ಬಂದ್ವಿ. ಜೀಪಲ್ಲೇ ಬಂದಿದ್ದು. ಇದು ನೆಕ್ಸ್ಟ್ ಡೇ ಬಂದಿದ್ದ ತಕ್ಷಣ ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಬೆಡ್ಶೀಟ್ಸ್ ಬೇರೆ ಇಲ್ಲ ನಮಗೆ. ನಾವು ಹೋಗೋಷ್ಟರಲ್ಲಿ ಚಾಪೆಗಳು ಕೂಡ ಎಲ್ಲ ತೊಗೊಂಡ್ಬಿಟ್ಟಿದ್ರು. ನಮ್ಗೆ 2 ಚಾಪೆ ಕೊಟ್ಟರು. ಅದನ್ನು ಹಾಕ್ಕೊಂಡು ಚಳಿಗೆ ನಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದು ಒಂದು ಡ್ರೆಸ್ ಎಕ್ಸ್ಟ್ರಾ ತಂದಿದ್ದು ಬೆಸ್ಟ್ ಆಯಿತು. ಎಲ್ಲಿಗಾದರೂ ಹೋಗಲಿ ಒಂದು 2 days ಆದ್ರೂ ಒಂದು ಡ್ರೆಸ್ ಎಕ್ಸ್ಟ್ರಾ ಇಟ್ಕೊಬೇಕಂತ ಇನ್ನೂ ಕನ್ಫರ್ಮ್ ಆಯ್ತು ಇವಾಗ. ಆಮೇಲೆ ಮೇಲೇನೇ ಇರುತ್ತಲ್ವ ಬೆಟ್ಟದ ಮೇಲೆ ಫುಲ್ ಪ್ಲೇಸಸ್ಸು 7 ಪ್ಲೇಸಸ್ಗೆ ಇಷ್ಟು ಅಂತ ಜೀಪ್ ಮಾತಾಡ್ಕೊಂಡ್ವಿ. ಬಸ್ ಕೂಡ ಇರುತ್ತೆ. 120 rupees ಪಾಸ್ ತೊಗೊಂಡ್ಬಿಟ್ರೆ ಅವರೇ ಸುಸ್ತಾರೆ. ಆದರೆ ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನಾವು ಜೀಪ್ ಮಾತಾಡ್ಕೊಂಡ್ವಿ. ಇಲ್ಲಿಗೆಲ್ಲ ಎಷ್ಟಾಗುತ್ತೆ ಏನು ಅಂತೇಳ್ಬಿಟ್ಟು ಮಾತಾಡಿಕೊಂಡು ಆ ಜೀಪಲ್ಲಿ ಹೋದ್ವಿ. ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಫ್ಯಾಮ್ಲಿಗೆ ಜೀಪೇ ಬೆಸ್ಟ್ ಆಗುತ್ತೆ. ಬಸ್ಸಲ್ಲಿ ಹತ್ತಿ ಆ ಬಸ್ ಬರೋವರೆಗೂ ವೆಯ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಬಡ್ಜೆಟ್ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಫಸ್ಟ್ ಬಂದು ದೇವ್ರದ್ದು ಪಾದ ಆಗಲಿರುತ್ತಲ್ವ ಅಲ್ಲಿ ಕರ್ಕೊಂಡೋದ್ರು. ಹೋಗ್ತಾಯಿದ್ವಿ ನೋಡಿ. ಸುಬ್ಬು ಅವ್ರು ಮಾತ್ರ ಕುಳಿಯ ತೊಗೊಂಡು ಹಾಕ್ಕೊಂಡಿದ್ರು ಬೆಚ್ಚಗಿರುತ್ತೆ ಅಂತೇಳ್ಬಿಟ್ಟು. ಇಲ್ಲಿ ಊಟಿ ಥರನೇ ಇತ್ತು ನನಗೆ. ಇದು ಕಾಶ್ಮೀರ್ ಥರ ನೀಟಾಗಿ ಮರಗಳು ಇದಿಷ್ಟ ಆಯಿತು. ನೇಚರ್ ತುಂಬ ಚೆನ್ನಾಗಿತ್ತು. ಡೇ ಅಲ್ಲಿ ಹೋಗಿದ್ದಕ್ಕೂ ನಮ್ಮ ಮೋಕ್ಷಿತಾಗ ನೋಡಿ ಸ್ವೆಟ್ರ್ ಎತ್ಕೊಂಡು ಹೋಗಿದ್ದು ಎಷ್ಟು ಯೂಸ್ಫುಲ್ ಆಯಿತು ಅಂತೇಳ್ಬಿಟ್ಟು ಇಲ್ಲೆಲ್ಲ ಚೆನ್ನಾಗಿ ಫೋಟೋಸು ವೀಡಿಯೋಸು ಮಾಡಿಕೊಂಡೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ನೋಡಿ ಮೇಲೆಯಿಂದ ಒಂದು ರೌಂಡ್ ಕೊಟ್ಟ. ನನಗೆ ಇವಾಗ ನೋಡ್ತಿದ್ರೆ ಕಣ್ಣು ಸುತ್ತಬಿಡ್ತಿತ್ತು, ಹಂಗೆ ವೀಡಿಯೋ ಮಾಡಿದ್ದಾನೆ ಅಂತಲೂ ಕೊಟ್ಟರೆ. ಇದು ಬಂದು ನೆಕ್ಸ್ಟ್ ಪ್ಲೇಸ್ ಅನಿಸುತ್ತೆ. ನಂಗೆ ನಿಜವಾಗ್ಲೂ ನೆನಪಿಲ್ಲ. ಇದು ಹೋಗ್ಬಿಟ್ಟು ಬಂದಮೇಲೆ ಒಂದು 5 days ಆಗೋದ್ಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಫುಲ್ ಟಯರ್ಡಾಗಿ ಎಲ್ತ್ ಒಂಥರ ಆಗೋಗಿತ್ತು. ಇವಾಗ ಟೈಮ್ ಸಿಕ್ತು.
ಹುಡುಕಿ ಫ್ರೀ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂಸ್ ಎಲ್ಲ ಒಂದೇ ಸರಿ ಎಕ್ಟಿಕ್ ಆಗೈತೆ ನಮಗೆ 1 ವೀಕು. ಇದು ಬಂದು ನೀರು ಹೋಗೋದು ಮತ್ತು ಶಿವ ಇರುತ್ತೆ ಆ ಟೆಂಪಲ್ಲು. ಅದು ನನಗೆ ಹೆಸರುಗಳು ಅಷ್ಟೊಂದು ನೆನಪಿಲ್ಲ ಸರಿಯಾಗಿ, ಅದಕ್ಕೆ ನಾನು ಈ ಥರ ಹೇಳ್ತಿದ್ದೀನಿ. ಸಾರಿ ಫೇಸ್ ನಾನು ರಾಂಗಾಗಿ ಹೇಳಿದ್ರೆ. ಇಲ್ಲಿ ನೀರು ಇದು ಕೂಡ ತುಂಬ ಚೆನ್ನಾಗಿ ಅನಿಸ್ತು. ಎಲ್ಲ ಪ್ಲೇಸಸ್ ನಾವು ಹೋಗಿದ್ದ ಪ್ಲೇಸಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಇನ್ನೊಂದು ಪ್ಲೇಸ್ ಮಿಸ್ ಆಯಿತು, ನಾನು ಅದ್ರೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಮಾತಾಡಿಲ್ಲ ಅವ್ರ ಹತ್ರ, ಸುಬ್ಬು ಅವ್ರು ಮಾತಾಡಿದ್ದು ಇನ್ಕ್ಲೂಡ್ ಆಗಿರುತ್ತೆ ಅಂದ್ಕೊಂಡ್ರೆ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇದೆಲ್ಲ ಶಾರ್ಟ್ಸಲ್ಲಿ ಕೂಡ ಬರುತ್ತೆ, ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇದು ಬಂದು ಅಟ್ಯಾಚ್ಮೆಂಟ್ ಕಲ್ಲಲ್ಲಿ, ಇದು ಫಸ್ಟ್ ಪ್ಲೇಸ್, ಇನ್ನೊಂದು ಪ್ಲೇಸಲ್ಲಿ ಎಲ್ಲೋ ಇದೆ ಅಂತ ಹೇಳಿದ್ರು. ಅದು ಬಂದು ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ, ಆಂಜನೇಯ ಹತ್ರ. ಇದು ಕಾಯಿನ್ ಮೆತ್ಸೋದು ಅನಿಸುತ್ತೆ ಈ ಪ್ಲೇಸ್ ಇದು. ಅದಕ್ಕೆ ಹೋದ್ವಿ, ಅಲ್ಲಿ ಕಾಯಿನ್ ಮೆತ್ಸ್ಬಿಟ್ಟು ನನ್ನ ಬ್ಲೆಸ್ಸಿಂಗ್ ಏನೇನು ವಿಶ್ ಇದೆ ಅಂತ ಕೇಳಿಕೊಂಡು ಬಂದಿದ್ದೀನಿ. ಅದೆಲ್ಲ ನೆರವೇರಿದ ಖುಷಿನೇ ಈ ಪ್ಲೇಸಲ್ಲಿ. ಇದು ಮೆತ್ಸಿದ್ದು ನಾನು, ವಿಶಾಲ್ ಅವರು ಮೆತ್ಸಿದ್ರು, ಅವರು ನಾನಿಬ್ಬರು ಮೆತ್ಸಿ. ನಮ್ಮ ಮೋಕ್ಷಿತ ನೋಡಿ, ಅವ್ನಿಗೆ ಸ್ವಂತ ಮೋಕ್ಷಿತ, ಧನುಗೆ, ಸುಬ್ಬು ಅವ್ರಿಗೇನೆ ಸ್ವಂತ. ನನಗಂತೂ ನಾನು ಎತ್ಕೊಂಡೇ ಇಲ್ಲ ಜಾಸ್ತಿ ಹೇಳ್ಬೇಕಂದ್ರೆ. ಈ ಥರ ಜರ್ನಿ ಟೈಮಲ್ಲಿ ನನ್ನ ಕೈಯಲ್ಲಿ ಆಗಲ್ಲ, ನಾನು ಎಲ್ಲಿ ಎತ್ಕೊಂಡ್ಲಿ ಹೇಳಿ. ಇದು ಬಂದು ಆಕಾಶಗಂಗಾ ಅನಿಸುತ್ತೆ, ಮೇಲೆಯಿಂದ ನೀರು ಬೀಳೋದು. ಆ ಪ್ಲೇಸ್ಗೂ ಹೋಗಿದ್ವಿ, ಅದಕ್ಕೂ ಕರ್ಕೊಂಡು ಹೋಗಿದ್ರು. ಏನಪ್ಪ ಅಂದರೆ ಎಲ್ಲ ಪ್ಲೇಸ್ಗೆ ಹೋದ್ರೂ ಮೆಟ್ಲಿರುತ್ತೆ, ಸ್ವಲ್ಪ ಆದರೂ ಒಂದು 100 ಮೆಟ್ಲಾದರೂ ಇರುತ್ತೆ, ಇಲ್ಲ 50 ಮೆಟ್ಲಾದರೂ ಇರುತ್ತೆ, ಹತ್ತಿ ಇಳಿಬೇಕು. ಇದೊಂದಿದೆ ಅದರಲ್ಲಿ ಮೇಯ್ನು. ಅದೆಲ್ಲ ನೋಡೋಕೆ ಮಾತ್ರ ಫನ್ನಾಗಿ ಇತ್ತು. ನಡೀತದಾಗ ನಮಗೇನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ. ವಿಶಾಲ್ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಕಾಲುಗಳು ನೋವು ಬಂತಂತೆ, ಯಾಕಂದರೆ ಬೆಟ್ಟ ಹತ್ತಿದ್ದೆಲ್ಲನೂ. ನನಗೇನು ಅಷ್ಟೊಂದು ಅನಿಸಿಲ್ಲ, ಪಾದಗಳು ಮಾತ್ರ ಉರಿತು. ಯಾಕಂದರೆ ನಾವು ಅಲ್ಪಿರಿ ಮೆಟ್ಲು ಹತ್ತತ್ರನೇ ಅಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಹತ್ರನೇ ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು, ಭೂದೇವಿ ಕಾಂಪ್ಲೆಕ್ಸ್ ಹತ್ರ ನಮ್ಮ ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು ಹೊರಟಿದ್ವಿ. ಸುಬ್ಬು ಅವ್ರದ್ದು ಬಿಟ್ಟು ನಮ್ಮದೆಲ್ಲ ಚಪ್ಪಲಿಗಳು ಅಲ್ಲೇ ಇಕ್ಬಿಟ್ಟು ಬಂದುಬಿಟ್ಟಿದ್ವಿ. ಯಾಕಂದರೆ ಬೆಟ್ಟ ಹತ್ತಾಗ ಹಾಕ್ಕೊಂಡು ಹೋಗ್ಬಾರ್ದು, ಬ್ಯಾಗಲ್ಲಿ ಕೊಟ್ಕೊಳ್ಳೋಷ್ಟು ಸ್ಪೇಸ್ ಇರಲಿಲ್ಲ ಮೇಲೆ ಕಳಿಸೋಷ್ಟು. ಅದಕ್ಕೆ ತಿರುಮಲ ಎಲ್ಲ ನಾವು ಚಪ್ಪಲಿ ಇಲ್ದಿರ ನಡೆದಿದ್ವಿ. ಅದಕ್ಕೆ ಪಾದಗಳು ಸ್ವಲ್ಪ ಉರಿ ಆಗ್ತಾ ಇತ್ತು ಅಷ್ಟೇ, ಇನ್ನೇನು ನನಗೇನು ಪೈನ್ ಬಂದಿಲ್ಲ ಅಷ್ಟೊಂದು. ಇಲ್ಲಿ ಮೇಲೆಯಿಂದ ಪಾಪ ನಿವಾಸನೆ, ಕರೆಕ್ಟ್ ಪಾಪ ನಿವಾಸನೆ ಟೆಂಪಲ್ ಬಂದಿದ್ವಿ. ಅಲ್ಲಿ ಸ್ವಲ್ಪ ನೀರು ಇಕ್ಕೊಂಡು ಅಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ರು. ಮೋಕ್ಷಿತ ಅಂತೂ ಫುಲ್ಲು ಟಯರ್ಡ್ ಆಗಿದ್ಲು, ಯಾಕಂದರೆ ನಿದ್ದೆ ಸರಿಯಾಗಿಲ್ಲ. ಅವಳಿಗೋಸ್ಕರ ಸ್ವಲ್ಪ ಅಲ್ಲೇ ಲಾಕರ್ ರೂಮಲ್ಲಿ ವೆಯ್ಟ್ ಮಾಡಿ 1-2 ಅವರ್ ನಿದ್ದೆ ಮಾಡಿದ್ಮೇಲೆ ನಾವು ಎಲ್ಲದಕ್ಕೂ ಜರ್ನಿ ಕಂಫರ್ಟಬಲಾಗಿ ನೋಡಿಕೊಂಡ್ವಿ. ಇಲ್ಲಿ ಚೇಪೆಕಾಯಿ ಮ್ಯಾಂಗೋ ಮಾತ್ರ ಎಲ್ಲ ಕಡೆ ಸಿಗ್ತಾಯಿತ್ತು. ಲಾಸ್ಟಲ್ಲಿ ಸ್ವಲ್ಪ ಮ್ಯಾಂಗೋ ತೊಗೊಂಡೆ, ಯಾಕಂದರೆ ಫುಲ್ಲು ಗಾಡ್ ಸೆಕ್ಷನ್ ಇರುತ್ತಲ್ವ ಅಲ್ಲಿ, ಅದರಲ್ಲಿ ನನಗೇನೋ ವಾಮಿಟ್ ಆಗುತ್ತೇನೋ ಅಂದ್ಕೊಂಡೆ. ಇಲ್ಲಾಂದರೆ ಎಲ್ಲಿ ನಂಗೆ ವಾಮಿಟ್ ಆಗಿಲ್ಲಪ್ಪ, ದೇವರು ಆಶೀರ್ವಾದ. ನೆಕ್ಸ್ಟ್ ಇಲ್ಲಿ ತಿರುಪತಿ ಸ್ಪೆಷಲ್ ಅನ್ನದಾನ ಹತ್ರ ಹೋಗಿ ಅನ್ನ ತಿನ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಯಾಕಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಾನು ಸ್ಲೋ ಈಟರು, ನಂಗೆ ನಿಧಾನವಾಗಿ ತಿನ್ನೋದು. ಅವ್ರು ತಿನ್ನೋಷ್ಟರಲ್ಲಿ ನಂದು ಅರ್ಧ ಖಾಲಿ ಆಗಿತ್ತು ಅಷ್ಟೇ. ಸರಿ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಬಿಟ್ಬಿಟ್ಟು ಬಂದೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಎಲ್ಲ ತಿನ್ಕೊಂಡು ಎಲ್ಲ ಬ್ಯಾಗ್ ಎತ್ಕೊಂಡು ಕೆಳಗಡೆಗೆ ಹೋಗ್ತಾಯಿದ್ವಿ. ಇಲ್ಲಿ ಇನ್ನೂ ಸ್ವಲ್ಪ ಭಯ ಆಯ್ತು ನನಗೆ, ಎಲ್ಲಿ ವಾಮಿಟ್ ಆಗಿ ಹೋಗುತ್ತೋ ಅಂತ. ಯಾಕಪ್ಪ ಅಂದರೆ ಇದು ಫುಲ್ಲು ಗಾಡ್ ಸೆಕ್ಷನ್ ಇರುತ್ತಲ್ವ, ತಿರುಗಿಸುತ್ತೆ. ಆವಾಗೂ ನಾನು ಆಜ್ಮಲ್ ವಿಕ್ಸ್ ಹಾಕ್ಕೊತಿದ್ದೆ, ಏನೂ ಆಗಿಲ್ಲ, ಎಂಜಾಯ್ ಮಾಡಿಕೊಂಡೇ ಬಂದೆ. ಎಲ್ಲ ಆಗುತ್ತೋ ಅಂತ ಭಯನೇ ಜಾಸ್ತಿ ಇತ್ತು. ಇದು ನೇಚರೆಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನೀಟಾಗಿ ಕಾರಲ್ಲಿ ಹೋಗ್ಕೊತ ಬಂದ್ವಿ. ಇದಕ್ಕೂ ಮಾತಾಡ್ಕೊಂಬಿಟ್ಟಿದ್ವಿ ನಾವು ಜೀಪ್ನ. ಇಲ್ಲಾಂದರೆ ಬಸ್ಸಲ್ಲಂದರೆ ಸ್ವಲ್ಪ ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಕಷ್ಟ ಇರುತ್ತೆ. ನಾರ್ಮಲ್ ಫ್ಯಾಮ್ಲಿ ಇಲ್ದಿರ ಸಿಂಗಲಾಗಿ ಬರೋರ್ಗಂದರೆ ಓಕೆ ಆಗುತ್ತೆ. ನಮ್ಮ ಫ್ಯಾಮ್ಲಿ ಅಲ್ವಾ, ಅದಕ್ಕೆ ಎಲ್ಲ ನೀಟಾಗಿ ಮಾತಾಡ್ಕೊಂಬಿಟ್ಟು ಹತ್ಬಿಟ್ಟಿದ್ವಿ ನಾವು. ನೀಟಾಗಿ ಕರ್ಕೊಂಬಂದರು ಇವರು ಕೂಡ. ಇಲ್ಲಿ ಮೇಲೆಯಿಂದ ನೀರು ಬೀಳ್ತಾ ಇತ್ತು. ನಾವು ಹೋದಾಗ ನೈಟಲ್ಲಿ ನೋಡಿದ್ವಲ್ವ, ಅಷ್ಟೊಂದು ಚೆನ್ನಾಗಿ ಕಾಣಿಲ್ಲ. ಆ ಡೇಯಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು, ಆದರೆ ನೀರು ಕಮ್ಮಿ ಹೋಗ್ತಾ ಇತ್ತು ಅನ್ನಿಸ್ತು ಡೇಯಲ್ಲಿ ನೈಟ್ಗಿಂತನೂ. ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೇರೆಯವರೆಲ್ಲ ಹಗಲಲ್ಲಿ ಬೆಟ್ಟ ಹತ್ಕೊಂಡ್ಬರ್ತಾರಲ್ಲ, ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದರು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ಡೇಯಲ್ಲಿ ಹೋಗಿ ಟ್ರೈ ಮಾಡ್ತೀನಿ, ಹೆಂಗಿರುತ್ತೆ ಅಂತ ನೋಡೋಣ, ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು. ಯಾವಾಗೂ ನೈಟಲ್ಲೇ ಹೋದ್ವಲ್ವ, ನೆಕ್ಸ್ಟ್ ಯಾವಾಗ ದೇವರು ಕರ್ಸ್ಕೊತಾರೋ ಆವಾಗ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಮನೆಗೆ ಬರೋಷ್ಟರ ಫುಲ್ ಟಯರ್ಡ್, ಬಸ್ಸಲ್ಲಿ ಬಂದಿದ್ದು ನಾವು. ನೋಡಿ ಮಕ್ಕಳು ನೋಡಿದ್ರೆ ಗೊತ್ತಾಗ್ತೈತೆ ಹೆಂಗೆ ಆಗೋಗ್ಬಿಟ್ಟಿದೆ ಅಂತ. ಯಾವ ಟಯರ್ಡ್ ಅದನ್ನು ಅವ್ನು ಟಿವಿಗೆ ಮಾತ್ರ ಟಯರ್ಡ್ ಕೊಡಲ್ಲ, ಅವನು ಟಿವಿ ನೋಡ್ತಾನೆ. ನೋಡಿ ಯಾವ ಥರ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.